ಸೋನಿ ನ್ಯೂಟ್ರಲ್ ಕ್ಲಿಪ್ಗೆ ಪವರ್ ಗ್ರೇಡ್ ಬೇಕಾ? ಫ್ರೀಯಾಗಿ ಪವರ್ ಗ್ರೇಡ್ ಕೊಡ್ತಿದೀನಿ. ಆದ್ರೆ ಅದನ್ನ ಹೇಗ್ ಯೂಸ್ ಮಾಡೋದು ಅಂತ ನಿಮ್ಗೆ ಗೊತ್ತಾ? ಇಲ್ಲ ಅಂದ್ರೂ ನೋಡ್ರಿ, ಈ ವಿಡಿಯೋ ಫುಲ್ ನೋಡಿ, ನಾನು ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಪವರ್ ಗ್ರೇಡ್ ಯೂಸ್ ಮಾಡ್ಕೊಂಡು ಹೇಗೆ ಸೋನಿ ಕ್ಲಿಪ್ ನ ಕಲರ್ ರೇಡಿಂಗ್ ಮಾಡೋದಂತ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಾನು ಕೊಟ್ಟಿರತಕ್ಕಂತ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಗೂಗಲ್ ಡ್ರೈವ್ ಇಂದ ಫೈಲ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಡೌನ್ಲೋಡ್ ಫೋಲ್ಡರ್ನ ಓಪನ್ ಮಾಡಿ. ಮತ್ತೆ ಡೌನ್ಲೋಡ್ ಫೋಲ್ಡರ್ ಬನ್ನಿ, ನೋಡಿ ಸೆಲೆಕ್ಟ್ ಮಾಡಿ, ರೈಟ್ ಕ್ಲಿಕ್ ಮಾಡಿಕೊಂಡು ಅನ್ಜಿಪ್ ಮಾಡ್ಕೊಳ್ಳಿ. ಅದನ್ನ ಅನ್ಜಿಪ್ ಮಾಡ್ಕೊಂಡ್ರೆ ನೋಡಿ ಪವರ್ ಗ್ರೇಡ್ ಅಂದ್ಬಿಟ್ಟು ನಿಮಗೆ 2 ಫೈಲ್ಸ್ ಓಪನ್ ಆಗುತ್ತೆ. ಡಾವಿನ್ಸಿ ರಿಸಲ್ವ್ನ ಓಪನ್ ಮಾಡ್ಕೊಳ್ಳಿ. ಸಾಫ್ಟ್ವೇರ್ನ ಓಪನ್ ಮಾಡಿಕೊಂಡು ನೀವು ಪ್ರಾಜೆಕ್ಟ್ ಎಲ್ಲ ಕ್ರಿಯೇಟ್ ಮಾಡಿರ್ತೀರಾ. ಇದು ಒಂದು ಕ್ಲಿಪ್ಪು, ಇದು ಮತ್ತೊಂದು ಕ್ಲಿಪ್ಪು. ಈ ಕ್ಲಿಪ್ಗೆ ನಾನು ಪವರ್ ಗ್ರೇಡ್ನ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ, ಸೇಮ್ ಕ್ಲಿಪ್ಗೆನೆ. ಸೊ ಸೇಮ್ ಕ್ಲಿಪ್ಗೆನೆ ನಾನು ಪವರ್ ಗ್ರೇಡ್ ಕ್ರಿಯೇಟ್ ಮಾಡಿರೋದ್ರಿಂದ ಇದಕ್ಕೆ ಅಪ್ಲೈ ಮಾಡಿದ್ರೆ ಡೈರೆಕ್ಟಾಗಿ ಅಪ್ಲೈ ಆಗುತ್ತೆ. ಈಗ ನಾನು ಈ ಕ್ಲಿಪ್ಗೆ ಕ್ರಿಯೇಟ್ ಮಾಡಿರ್ತಕ್ಕಂಥ ಪವರ್ ಗ್ರೇಡ್ನ ಸೋನಿ ಬೇರೆ ನ್ಯೂಟ್ರಲ್ ಕ್ಲಿಪ್ಗೆ ಅಪ್ಲೈ ಮಾಡಬೇಕಂದ್ರೆ ಅದಕ್ಕೆ ಸ್ವಲ್ಪ ಚೇಂಜಸ್ ಮಾಡಬೇಕು. ಇದಕ್ಕೂ ಮುಂಚೆ ನಾನು ಈಗ ನಿಮಗೆ ಪವರ್ ಗ್ರೇಡ್ನ ಹೇಗೆ ಇಂಪೋರ್ಟ್ ಮಾಡ್ಕೊಳ್ಳೋದು ಸಾಫ್ಟ್ವೇರ್ಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಫಸ್ಟು ಕಲರ್ ಪೇಜ್ಗೆ ಬನ್ನಿ. ಕಲರ್ ಪೇಜ್ ಬಂದು ಲೆಫ್ಟ್ ಸೈಡಲ್ಲಿ ಗ್ಯಾಲರಿ ಅಂತಿರುತ್ತೆ. ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ. ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು ರೈಟ್ ಕ್ಲಿಕ್ ಮಾಡಿ, ಆ್ಯಡ್ ಪವರ್ ಗ್ರೇಡ್ ಆಲ್ಬಮ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇದನ್ನು ರೀನೇಮ್ ಮಾಡ್ಕೊಳ್ಳಿ. ಒಂದು ಪವರ್ ಗ್ರೇಡ್ ಆಲ್ಬಮ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ನೋಡಿ, ಇಲ್ಲಿ ಬನ್ನಿ, ರೈಟ್ ಕ್ಲಿಕ್ ಮಾಡಿ ಇಂಪೋರ್ಟ್ ಅಂತ ಕೊಡಿ. ಇಂಪೋರ್ಟ್ ಅಂತ ಕೊಟ್ಟು ಡೌನ್ಲೋಡ್ಸ್ ಎಲ್ಲಿರುತ್ತೆ, ನೀವು ಡೌನ್ಲೋಡ್ಸಲ್ಲಿ ಇಟ್ಟಿದ್ರೆ ಡೌನ್ಲೋಡ್ಸ್ ಅಥವಾ ಬೇರೆ ಎಲ್ಲಾದರೂ ಬೇರೆ ಕಡೆ ಫೈಲ್ನ ನೀವು ಎಲ್ಲಿ ಸೇವ್ ಮಾಡಿರ್ತೀರ ಅಲ್ಲಿ ಬನ್ನಿ, ಓಪನ್ ಮಾಡ್ಕೊಳ್ಳಿ. ನೀವು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರ್ತಕ್ಕಂಥ 2 ಫೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. DPX ಆರ್ DRX ಎರಡೂ ವರ್ಕ್ ಆಗುತ್ತೆ. ಇಂಪೋರ್ಟ್ ಅಂತ ಕೊಡಿ. ಇದು ಪವರ್ ಗ್ರೇಡ್, ಇದು ಲಟ್ ಅಲ್ಲ, ಇದು ಕಂಪ್ಲೀಟ್ ನಾನು ಹಳೆ ವಿಡಿಯೋಗೆ ಅಥವಾ ಹಳೆ ಗ್ರೇಡಿಂಗ್ ನಾನು ಬೇರೆ ಇದಕ್ಕೆ ಏನು ಮಾಡಿರ್ತೀನಿ ಅದನ್ನು ಸೇವ್ ಮಾಡಿರ್ತಕ್ಕಂಥ ಗ್ರೇಡ್. ಇದು ಲೈಕ್ ಲಟ್ ಥರನೇ ವರ್ಕ್ ಆಗುತ್ತೆ, ಬಟ್ ನಿಮಗೆ ಫುಲ್ಲಿ ಕಂಟ್ರೋಲ್ಡ್ ಇರುತ್ತೆ. ಜಸ್ಟ್ ನೋಡಿ, ಯಾವ ಕ್ಲಿಪ್ಗೆ ಅಪ್ಲೈ ಮಾಡಬೇಕು ಆ ಕ್ಲಿಪ್ನ ಸೆಲೆಕ್ಟ್ ಮಾಡಿ, ಪವರ್ ಗ್ರೇಡ್ದು ಇಂಪೋರ್ಟ್ ಮಾಡ್ಕೊಂಡಿರೋ ಕಡೆ ಬನ್ನಿ, ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಅಪ್ಲೈ ಆಗಿದೆ. ಇಲ್ಲಿ ನೋಡಿ, ಇದು ನಾನು ಲಾಸ್ಟ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಪವರ್ ಗ್ರೇಡ್. ಇದು ಅಂದರೆ ಲಾಸ್ಟ್ ನಾನು ಏನು ಕ್ರಿಯೇಟ್ ಮಾಡಿರ್ತೀನಿ ಅದೇ ಕ್ಲಿಪ್ ಆಗಿರೋದ್ರಿಂದ ಎಕ್ಸಾಕ್ಟಾಗಿ ಸೇಮ್ ಕೂತ್ಕೊಂಡು. ಈಗ ಇದೇ ಪವರ್ ಗ್ರೇಡ್ನ ನಾನು ಬೇರೆ ಸೋನಿ ನ್ಯೂಟ್ರಲ್ ನೋಡಿ, ಇದು ಬೇರೆ ಸೋನಿ ನ್ಯೂಟ್ರಲ್ ಪ್ರೊಫೈಲಲ್ಲೇ ಅಂದರೆ ಬೇರೆ ಕಡೆ ಎಕ್ಸ್ಪೋಸ್ ಆಗಿರ್ತಕ್ಕಂಥ ಕ್ಲಿಪ್ ಇದು. ಇದಕ್ಕೆ ನಾನೀಗ ಸೇಮ್ ಪವರ್ ಗ್ರೇಡ್ನ ಅಪ್ಲೈ ಮಾಡಿದೆ. ಈಗ ನಾನು ಸೇಮ್ ಪವರ್ ಗ್ರೇಡ್ನ ಅಪ್ಲೈ ಮಾಡಿದ್ರೆ ನಿಮಗೆ ಎಕ್ಸಾಕ್ಟಾಗಿ ಸೇಮ್ ಬರಲ್ಲ. ಯಾಕೆಂದರೆ ನಾವು ಇದಕ್ಕೇನು ಕ್ರಿಯೇಟ್ ಮಾಡಿದ್ದೀನಿ ಪವರ್ ಗ್ರೇಡು, ಇದೇ ಕ್ಲಿಪ್ಪು ಇದೇ ಲೊಕೇಶನಲ್ಲಿ ಕ್ಲಿಪ್ ಆಗಿರುತ್ತೆ. ಸೊ ಅದಕ್ಕೆ ವೈಟ್ ಬ್ಯಾಲೆನ್ಸ್ ಎಲ್ಲ ಕರೆಕ್ಟ್ ಮಾಡಿದ್ದೀನಿ, ಹಾಗಾಗಿ ಕರೆಕ್ಟಾಗಿ ಅದು ಸೆಟ್ ಆಗುತ್ತೆ. ಈ ಕ್ಲಿಪ್ಗೆ ನಾನು ಸೇಮ್ ಪವರ್ ಗ್ರೇಡ್ ಅಪ್ಲೈ ಮಾಡಬೇಕಾದ್ರೆ ಆ್ಯಸ್ ಇಟ್ ಈಸ್ ಡಬಲ್ ಕ್ಲಿಕ್ ಮಾಡಿ ಗ್ಯಾಲರಿನ ಕ್ಲೋಸ್ ಮಾಡ್ಕೊಳ್ಳಿ. ರೈಟ್ ಕ್ಲಿಕ್ ಮಾಡಿ ಕ್ಲೀನ್ ನೋಡ್ ಗ್ರಾಫ್ ಮಾಡ್ಕೊಳ್ಳಿ. ನನಗೆ ಇದು ಬೇಡ, ಡಿಲೀಟ್ ಮಾಡ್ತೀನಿ. ಪವರ್ ವಿಂಡೋ ನೆಸೆಸಿಟಿ ಏನಕ್ಕೆ ಅಂದರೆ ನೋಡಿ, ಡಿಸೇಬಲ್ ಮಾಡಿ ತೋರಿಸ್ತೀನಿ. ಇಲ್ಲಿ ಲೈಟು ಆಲ್ರೆಡಿ ಎಲ್ಲ ಕಡೆ ಇವನ್ ಆಗಿದೆ. ನಾನು ಇಲ್ಲಿ ಲೈಟಿಂಗ್ಸ್ ಇನ್ನೂ ಚೇಂಜ್ ಮಾಡೋಂಥ ನೆಸೆಸಿಟಿ ಇಲ್ಲ. ಆಪ್ಷನ್ ಪ್ರೆಸ್ ಮಾಡಿಕೊಂಡು ಪ್ರೆಸ್ ಮಾಡಿ ಎನೇಬಲ್ ಆರ್ ಡಿಸೇಬಲ್ ಮಾಡಲಿಕ್ಕೆ. ನೋಡಿ, ನನಗೆ ಈ ಪವರ್ ವಿಂಡೋ ಬೇಡ, ಇದನ್ನು ಡಿಲೀಟ್ ಮಾಡ್ತೀನಿ. ಇದು ಬೇಡ, ಡಿಲೀಟ್ ಮಾಡ್ತೀನಿ. ಇಷ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಮಾಂಡ್ ಪ್ರೆಸ್ ಮಾಡಿದ್ರೆ ಡಿಸೇಬಲ್ ಆಗುತ್ತೆ. ಸ್ಕಿನ್ ನೋಡಿ, ಇದನ್ನು ಡಿಸೇಬಲ್ ಮಾಡ್ಕೊಳ್ಳಿ. ಫಸ್ಟು ಎಕ್ಸ್ಪೋಸರ್ನ ಕರೆಕ್ಟ್ ಮಾಡಬೇಕು. ಇದನ್ನು ನೋಡ್ನ ರಿಸೆಟ್ ಮಾಡಿ. ಫಸ್ಟ್ ನಾವು ಸೆಲೆಕ್ಟ್ ಮಾಡಿಕೊಂಡು ಎಕ್ಸ್ಪೋಸರ್ನ ಕರೆಕ್ಟ್ ಮಾಡ್ಕೊಳ್ಳಿ. ಈ ಪಿಕ್ಚರ್ಗೆ ಎಕ್ಸ್ಪೋಸರ್ನ ಹೇಗೆ ಕರೆಕ್ಟ್ ಮಾಡೋದಂದರೆ ನೋಡಿ, ಈ 896 ಇದೆಯಲ್ಲ, ಈ 896 ಲೆವೆಲ್ಗೆ ಹೈಲೈಟ್ಸು ಎಕ್ಸಾಕ್ಟಾಗಿ 896ಗೆ ಮ್ಯಾಚ್ ಆಗಬೇಕು. ಆ್ಯಂಡ್ ಶ್ಯಾಡೋಸ್ ಬಂದು ನೋಡಿ 128 ಕಾಣಿಸ್ತಿದೆಯಲ್ಲ, ಇದ್ರ ಕೆಳಗಡೆ ನೋಡಿ 2 ಪಾಯಿಂಟ್ಸ್ ಇದೆ. ಇಲ್ಲಿಗೆ ಶ್ಯಾಡೋಸ್ ಇರಲಿ. ಮಿಡ್ ಟೋನ್ಸ್ ಇನ್ ಬಿಟ್ವೀನ್ ಬರುತ್ತೆ, 768 to 256 ಇನ್ ಬಿಟ್ವೀನಲ್ಲಿ ಮಿಡ್ ಟೋನ್ಸ್ ಬರುತ್ತೆ. ಸೊ ಇದು ನ್ಯೂಟ್ರಲಲ್ಲೇ ಇರೋದ್ರಿಂದ ಇದಕ್ಕೆ ತುಂಬ ಏನು ಎಕ್ಸ್ಟ್ರಾ ವರ್ಕ್ ಮಾಡೋಕ್ಕೆ ಹೋಗ್ಬೇಡಿ. ರೆಗ್ಯುಲರ್ ಪ್ರೈಮರಿ ವೀಲ್ಸಿಂದನೇ ಚೇಂಜ್ ಮಾಡಿ. ನೋಡಿ, 896ಗೆ ಸೆಟ್ ಮಾಡಿದ್ದೀನಿ. ನೋಡಿ, ಇದು ಶ್ಯಾಡೋ 128 ಶ್ಯಾಡೋಸ್ನ ನಾನು ಏನು ಮಾಡ್ತೀನಿ, ಚೂರು ಆ ಕಡೆ ಈ ಕಡೆ ಆಗುತ್ತೆ, ನೋ ಇಶ್ಯೂ. ಮಿಡ್ ಟೋನ್ಸ್ ಲೆವೆಲ್ ನೋಡಿ ಕರೆಕ್ಟಾಗಿ ಇದೆ. ಇನ್ ಕೇಸ್ ನಿಮಗೆ ಮಿಡ್ ಟೋನ್ಸ್ ಕರೆಕ್ಟಾಗಿ ಎಲ್ಲಿ ಕುತ್ಕೊಂಡಿದೆ ಅಥವಾ ಎಲ್ಲಿದೆ ನಿಮಗೆ ವೇವ್ ಫಾರ್ಮ್ ಮೇಲೆ ಎಕ್ಸಾಕ್ಟಾಗಿ ಗೊತ್ತಾಗಬೇಕು ಅಂದರೆ ಏನು ಮಾಡಿ, ರೈಟ್ ಕ್ಲಿಕ್ ಮಾಡಿ, ಪಿಕರ್ RGB ವ್ಯಾಲ್ಯೂ ಅಂತ ಒಂದು ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡಿ. ನೋಡಿ, ಇದು ಮಿಡ್ ಟೋನ್ಸ್ ವ್ಯಾಲ್ಯೂ.
ನೋಡಿ ನಿಮಗೆ ನಾನು ಮೌಸ್ ಕರ್ಸರು ಸ್ಕಿನ್ ಮೇಲೆ ತೋರಿಸ್ತಿದ್ದೀನಿ ನಿಮಗೆ. ಆ್ಯಂಡ್ ನೋಡಿ ನಿಮಗೆ ವೇವ್ ಫಾರ್ಮ್ ಮೇಲೆ ನೋಡಿ ಗೊತ್ತಾಗುತ್ತೆ ಸ್ಕಿನ್ದು ಲೈಟ್ ವ್ಯಾಲ್ಯೂ ಎಲ್ಲಿದೆ ಅಂತ ನಿಮಗೆ ಗೊತ್ತಾಗ್ತದೆ. ಓಕೆ, ಎಕ್ಸ್ಪೋಸರ್ನ ಸೆಟ್ ಮಾಡಾಯಿತು. ಸೊ ನೋಡ್ ಲೆವೆಲ್ ಮಾಡ್ಕೊಳ್ಳಿ, ಎಕ್ಸ್ಪೋಸರ್ ಅಂತ ನೋಡ್ ಲೆವೆಲ್ನ ರೀನೇಮ್ ಮಾಡ್ಕೊಳ್ತೀನಿ. ಕಾಂಟ್ರಾಸ್ಟ್ ನೋಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಎಡಿಟ್ ಅಂತಿದೆಯಲ್ಲ, ಇಲ್ಲಿ ಚೈನ್ ಲಿಂಕ್ ಇದೆ. ಇಲ್ಲಿ RGB YRGB ಅಂತಿದೆ. YRGBನಲ್ಲಿ ನೀವು ಕಾಂಟ್ರಾಸ್ಟ್ ಚೇಂಜ್ ಮಾಡಿದ್ರೆ ಏನಾಗುತ್ತೆ, ಬ್ರೈಟ್ನೆಸ್ ಜೊತೆಗೆ ಸ್ಯಾಚುರೇಷನ್ ಕೂಡ ಚೇಂಜ್ ಆಗುತ್ತೆ. ಇದಕ್ಕೆ ನಾವೇನು ಮಾಡಬೇಕು, ಜಸ್ಟು ಲೂಮಿನೆನ್ಸ್ನ ಅಂದರೆ Y ಚಾನಲ್ನ ಸೆಲೆಕ್ಟ್ ಮಾಡಿ. ಇಲ್ಲಿ Y ಚಾನಲ್ನ ಸೆಲೆಕ್ಟ್ ಮಾಡಿ, ಈ 3 ಡಾಟ್ಸ್ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ, ಎಡಿಟೇಬಲ್ ಸ್ಪ್ಲೈನ್ಸ್ ಅಂತ ಇದೆ ನೋಡಿ, ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಕರ್ವ್ನ ನೀಟಾಗಿ ನಿಮಗೆ ಹೇಗೆ ಬೇಕು ಹಾಗೆ ಚೇಂಜ್ ಮಾಡ್ಕೊಳ್ಳಿ. ನೋಡಿ ಸ್ಯಾಡೋ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ, ಕರ್ವ್ನ ಕ್ರಿಯೇಟ್ ಮಾಡಿ. ಆ್ಯಂಡ್ ನಿಮಗೆ ಪವರ್ ಗ್ರೇಡ್ ನಾನು ಕೊಡ್ತಿರೋದು ಡೈರೆಕ್ಟಾಗಿ ಅಪ್ಲೈ ಮಾಡಿದ ತಕ್ಷಣ ವರ್ಕ್ ಆಗ್ತಿಲ್ಲ, ನೀವು ರಾಂಗ್ ಕೊಟ್ಬಿಟ್ಟಿದ್ದೀರಾ ಅಂತೆಲ್ಲ ಅಂದ್ಕೊಂಬೇಡಿ. ಇದು ಥರ ವರ್ಕ್ ಆಗಲ್ಲ ನಿಮಗೆ. ಓಕೆ, ಸ್ಕಿನ್ ನೋಡ್ನ ಎನೇಬಲ್ ಮಾಡಿ, ಕಮಾಂಡ್ D ಪ್ರೆಸ್ ಮಾಡಿ, ಎನೇಬಲ್ ಆಗುತ್ತೆ. ಶಿಫ್ಟ್ ಇಟ್ಕೊಂಡು H ಪ್ರೆಸ್ ಮಾಡಿದ್ರೆ ನಿಮ್ಗೆ ಹೈಲೈಟ್ ಆಗುತ್ತೆ. ನೋಡಿ ಸ್ಕಿನ್ನು ಪ್ರಾಪರಾಗಿ ಸೆಲೆಕ್ಟ್ ಆಗಿದೆ ಅಂತ ಚೆಕ್ ಮಾಡಬೇಕು. ಏಕೆಂದರೆ ನಾವು ನೋಡಿ ಪ್ರೀವಿಯಸ್ ಕ್ಲಿಪ್ಪಲ್ಲಿ ಬಂದು ಇವ್ರ ಸ್ಕಿನ್ ಟೆಕ್ಸ್ಚರ್ ಆ್ಯಂಡ್ ಈ ಸ್ಕಿನ್ ಕಲರ್ ಏನಿರುತ್ತೆ ಇದಕ್ಕೆ ನಾವು ಸ್ಕಿನ್ನ ಕ್ವಾಲಿಫೈ ಮಾಡ್ಕೊಂಡಿರ್ತೀವಿ. ನೀವು ನೆಕ್ಸ್ಟು ಈ ಕ್ಲಿಪ್ಗೆ ನೆಕ್ಸ್ಟು ಯಾವ ಕ್ಲಿಪ್ಗೆ ನೀವು ಅಪ್ಲೈ ಆಡಬೇಕು ಅಂದ್ಕೊಂಡಿರ್ತೀರ ಆ ಕ್ಲಿಪ್ದು ಸ್ಕಿನ್ ಕಲರು ಆ್ಯಂಡ್ ಪ್ರೀವಿಯಸ್ ಕ್ಲಿಪ್ದು ಚೇಂಜ್ ಇರುತ್ತೆ. ಸೊ ನೀವೇನು ಮಾಡಬೇಕು, ಸ್ಕಿನ್ ಕಲರ್ನ ಮತ್ತೆ ನೀವೇನು ಮಾಡಬೇಕು, ಕ್ವಾಲಿಫೈ ಮಾಡ್ಕೋಬೇಕು. ಕ್ವಾಲಿಫೈಯರಿಂದ ಶಿಫ್ಟ್ H ಪ್ರೆಸ್ ಮಾಡಿ, H ಪ್ರೆಸ್ ಮಾಡಿಬಿಟ್ಟು ಸ್ಕಿನ್ನ ಪ್ರಾಪರಾಗಿ ಕ್ವಾಲಿಫೈ ಮಾಡ್ಕೊಳ್ಳಿ. ನೋಡಿ ಆಲ್ಮೋಸ್ಟು ನಿಧಾನ ಆದರೂ ಪರವಾಗಿಲ್ಲ, ಒಂದನ್ನು ಕರೆಕ್ಟಾಗಿ ಕ್ವಾಲಿಫೈ ಮಾಡ್ಕೊಂಬಿಡಿ. ನೋಡಿ ಮತ್ತು ಇಲ್ಲಿ HSR ಕ್ವಾಲಿಫೈಯರ್ ಬಂದು ಯು ಸ್ಯಾಚುರೇಷನ್ ಆ್ಯಂಡ್ ಲೂಮಿನೆನ್ಸ್ ಇದೆಯಲ್ಲ ಈ ಟ್ಯಾಬಲ್ಲಿ ಟ್ಯೂನ್ ಮಾಡ್ಕೊಳ್ಳಿ. ಎಕ್ಸಾಕ್ಟಾಗಿ ನಿಧಾನಕ್ಕೆ ಆರಾಮ್ಸೆ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡ ನಂತರ ವೆಕ್ಟರ್ ಸ್ಕೋಪಲ್ಲಿ ಹೋಗಿ ವೇವ್ ಫಾರ್ಮಲ್ಲಿ ಚೆಕ್ ಮಾಡಿ, ಸ್ಕಿನ್ದು ಲೈನು ಪ್ರಾಪರ್ ಇದೆ ಅಂತ ಆಪ್ಷನ್ ಇಟ್ಕೊಂಡು ಮೌಸ್ ವೀಲ್ನ ಟರ್ನ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಬಂದು ಟಿಂಟ್ ಮತ್ತು ಸ್ವಲ್ಪ ಟೆಂಪ್ರೇಚರ್ನ ಸೆಟ್ ಮಾಡಿ ಎಕ್ಸಾಕ್ಟಾಗಿ ಆನ್ ದಿ ಲೈನ್ ಸ್ಕಿನ್ ಲೈನ್ಗೆ ಬರೋ ಥರ ಸೆಟ್ ಮಾಡ್ಕೊಳ್ಳಿ. ನೋಡಿ ಶಿಫ್ಟ್ H ಪ್ರೆಸ್ ಮಾಡಿದ್ರೆ ಡಿಸೆಲೆಕ್ಟ್ ಆಗುತ್ತೆ. ನೋಡಿ ಪ್ರಾಪರಾಗಿ ಸ್ಕಿನ್ ಟೋನ್ ಬ್ಯಾಲೆನ್ಸ್ ಆಗಿ. ಆ್ಯಂಡ್ ಇನ್ನೊಂದು ಥಿಂಗ್ ಏನಂದರೆ ಇವ್ರ ಸ್ಕಿನ್ ನೋಡಿ ಸಾಫ್ಟ್ ಇದೆ. ಸೊ ಸಾಫ್ಟ್ ಇರೋದ್ರಿಂದ ನಾವೇನು ಮಾಡಬೇಕು, ಈಗ ಏನಿಲ್ಲಿ ಮಿಡ್ ಟೋನ್ ಡೀಟೇಲ್ಸನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಿ 130 ಮುಗಿಸ್ಕೊಳ್ಳಿ. ಇಟ್ ಡಿಪೆಂಡ್ಸ್ ಅವ್ರ ಸ್ಕಿನ್ನು ಮತ್ತು ಮೇಕಪ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವ್ರು ಮೇಕಪ್ ಚೆನ್ನಾಗಿ ಮಾಡಿರ್ತಾರೆ, ಇನ್ನು ಕೆಲವರು ಅಷ್ಟು ನೀಟಾಗಿ ಮಾಡಿರಲ್ಲ. ಈಗ ಬ್ಯಾಕ್ಗ್ರೌಂಡ್ನ ಮತ್ತು ಸ್ಕಿನ್ದು ಲುಕ್ಕು ಏನು ಬೇಕು ಅದನ್ನು ನಾವು ಚೇಂಜ್ ಮಾಡಬೇಕು. ಅದನ್ನು ನೆಕ್ಸ್ಟು ಈ ವೆರೈಟಿ ನೋಡಿಂದ ಮಾಡ್ತೀವಿ. ಫಸ್ಟು ಸ್ಕಿನ್ ಲುಕ್ನ ಚೇಂಜ್ ಮಾಡೋಣ. ಕಮಾಂಡ್ D ಪ್ರೆಸ್ ಮಾಡಿ. ನೋಡಿ ಇಲ್ಲಿ ನಾನೇನು ಸೆಟ್ ಮಾಡಿದ್ದೀನಿ, ಇದು ನನ್ನ ಪ್ರೀವಿಯಸ್ ಕ್ಲಿಪ್ಗೆ ಮಾಡಿರ್ತಕ್ಕಂಥ ಗ್ರೇಡಿಂಗು. ಇದಕ್ಕೆ ಸ್ವಲ್ಪ ನಾವೇನು ಮಾಡೋಣ, ಸ್ಕಿನ್ ಲುಕ್ನ ಚೇಂಜ್ ಮಾಡೋಣ. ಗಾಮಾ ಮತ್ತು ಗೇನ್ನ ರಿಸೆಟ್ ಮಾಡ್ಕೊಳ್ಳಿ. ರಿಸೆಟ್ ಮಾಡಿಕೊಂಡು ವೆಕ್ಟರ್ ಸ್ಕೋಪ್ನ ಓಪನ್ ಮಾಡ್ಕೊಳ್ಳಿ. ನೋಡಿ ಹಿಂಗೆ ಓವರ್ ಝೂಮ್ ಇದ್ರೆ ಏನು ಮಾಡಬೇಕು, ಆಪ್ಷನ್ ಪ್ರೆಸ್ ಮಾಡಿಟ್ಕೊಂಡು ಮೌಸ್ ವೀಲ್ನ ಉಲ್ಟಾ ಚೇಂಜ್ ಮಾಡಿ. ಚೇಂಜ್ ಮಾಡ್ಬಿಟ್ಟು ಏನು ಮಾಡೋಣ, ಲೈಟಾಗಿ ನಾವು ಸ್ಕಿನ್ ಕಲರ್ನ ಚೇಂಜ್ ಮಾಡೋಣ. ಸೊ ನೆಕ್ಸ್ಟ್ ಏನು ಮಾಡೋಣ, ಔಟ್ಸೈಡ್ ನೋಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಮಾಂಡ್ D ಪ್ರೆಸ್ ಮಾಡಿದ್ರೆ ಡಿಸೇಬಲ್ ಇರೋದು ಎನೇಬಲ್ ಆಗುತ್ತೆ. ಎನೇಬಲ್ ಆದ ನಂತರ ಏನು ಮಾಡೋಣ, ನನಗೆ ಬ್ಯಾಕ್ಗ್ರೌಂಡ್ ಏನು ಬ್ಲೂ ಕಲರ್ ಇರೋದು ಬೇಕಲ್ಲ. ಸೊ ನಾನೇನು ಮಾಡ್ತೀನಿ, ಕಂಪ್ಲೀಟ್ ಇದು ನಾನು ಕಲರ್ ಸ್ಲೈಸಲ್ಲಿ ಏನಾಗಿ ಬ್ಯಾಕ್ಗ್ರೌಂಡ್ ಕೊಟ್ಟಿದೆ ಅದನ್ನು ಚೇಂಜ್ ಮಾಡ್ತೀನಿ. ನೆಕ್ಸ್ಟು ಕಲರ್ ಫುಡ್ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಕೂಡ ನಾನು ರಿಸೆಟ್ ಮಾಡ್ತೀನಿ. ರಿಸೆಟ್ ಮಾಡಿಬಿಟ್ಟು ಏನು ಮಾಡ್ತೀನಿ, ಫಸ್ಟು ವೆಕ್ಟರ್ ಸ್ಕೋಪ್ ತೊಗೊಳ್ಳಿ, ಕಂಟ್ರೋಲ್ ಶಿಫ್ಟ್ ತೊಗೊಂಡು ನೋಡಿ ಇಲ್ಲಿ ಬ್ಲೂ ಮತ್ತು ಗ್ರೀನ್ ಕಡೆ ಕಲರ್ನ ಸ್ವಲ್ಪ ನಮ್ಗೆ ಏನು ಬೇಕಂಗೆ ಸೆಟ್ ಮಾಡೋಣ. ಹೀಗೆ ನೋಡಿ ಈ ಟೂಲ್ಸಲ್ಲಿ ಒಂದು ಈ ಸೆಕೆಂಡ್ ಟೂಲ್ ಇದೆಲ್ಲ ಪ್ಲಸ್ ಅಂತ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪಾಯಿಂಟ್ ಟು ಪಾಯಿಂಟ್ ಮೋಡ್ ಆ್ಯಡ್ ಸ್ಟ್ರೋಕ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಟ್ಯೂನ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ನ ಹೇಗೆ ಬೇಕಾಗೆ ಹೀಗೆ ಟ್ಯೂನ್ ಮಾಡ್ಕೊಳ್ಬೇಕು. ಈಗ ಬ್ಯಾಕ್ಗ್ರೌಂಡ್ನ ಟ್ಯೂನ್ ಮಾಡಿಕೊಂಡು ಈ ಲುಕ್ಗೆ ಹೇಗೆ ಬೇಕು ಹಾಗೆ ನಾನು ಸೆಟ್ ಮಾಡ್ಕೊಂಡಿದ್ದೀನಿ. ವೆಕ್ಟರ್ ಸ್ಕೋಪ್ನ ಕ್ಲೋಸ್ ಮಾಡ್ತಿದ್ದೀನಿ. ಇವಾಗ ಫಸ್ಟು ಸ್ಯಾಚುರೇಷನ್ನ ಎನೇಬಲ್ ಮಾಡೋಣ.
ನೋಡಿ ನಿಮಗೆ ಈ ಡ್ರೆಸ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ ಈ ಏರಿಯಾದಲ್ಲಿ ಡ್ರೆಸ್ದು ಕಲರು ಡೆನ್ಸಿಟಿ ಚೇಂಜ್ ಆಗೋಂಥದ್ದು. ಗ್ಲೋನ ಎನೇಬಲ್ ಮಾಡಿ, ಫಿಲಿಮ್ ಲುಕ್ ನೋಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎನೇಬಲ್ ಮಾಡಿ. ಎನೇಬಲ್ ಮಾಡಿದ ನಂತರ ಏನಾಗುತ್ತೆ ನಿಮಗೆ ಲುಕ್ ಚೇಂಜ್ ಆಗುತ್ತೆ. ಸೊ ನಾನು ಲಾಸ್ಟ್ ಪ್ರೀವಿಯಸ್ ಕ್ಲಿಪ್ಗೆ ಏನು ಸೆಟ್ ಮಾಡಿದೆ ಅದಿದೆ. ಈಗ ಇದನ್ನು ಕಂಪ್ಲೀಟ್ ನಾನು ಏನು ಮಾಡ್ತೀನಿ, ರೀಸೆಟ್ ಮಾಡ್ತೀನಿ. ರೀಸೆಟ್ ಮಾಡಿ ಕ್ಲೀನ್ ಸ್ಲೈಡ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನನಗೆ ಈ ಕಲರ್ ಲುಕ್ ಏನು ಬೇಡ, ಅದನ್ನು ಡಿಸೇಬಲ್ ಮಾಡ್ತೀನಿ. ಸೊ ಇದಕ್ಕೇನು ನೆಸೆಸಿಟಿ ಇರಲ್ಲ, ಕಲರ್ನೂ ಡಿಸೇಬಲ್ ಮಾಡ್ತೀನಿ. ನಾನು ಜಸ್ಟು ನನಗೆ ಏನು ಬೇಕು ಲೂಮ್ನ ಎನೇಬಲ್ ಮಾಡ್ತೀನಿ. ಎಲಿವೇಷನ್ ಬಂದು ಎನೇಬಲ್ ಮಾಡ್ತೀನಿ. ಚೆಕ್ ಮಾಡಿದ ನಂತರ ಬಿಫೋರ್ ಆಫ್ಟರ್ ತೋರಿಸ್ತೀನಿ ನೋಡಿ. ಇದು ಬಿಫೋರ್ ಆಫ್ಟರ್ ವಿಡ್ನೇಟ್ ಮಾಡಿ ಡಿಸೇಬಲ್ ಇರೋದನ್ನ ಎನೇಬಲ್ ಮಾಡಿ. ನೆಕ್ಸ್ಟ್ ಆಸ್ ಯೂಶುವಲ್ ಶಾರ್ಪನ್ನು ಎನೇಬಲ್ ಮಾಡಿ. ಈಗ ನೀವು ಪವರ್ ಗ್ರೇಡ್ನ ಚೇಂಜ್ ಮಾಡ್ಕೊಬೇಕು. ಯಾವುದೇ ಪವರ್ ಗ್ರೇಡ್ನ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡಿಬಿಟ್ರೆ ಅಪ್ಲೈ ಆಗಲ್ಲ. ಆ್ಯಂಡ್ ನಾನು ನಿಮ್ಗೆ ಇಲ್ಲಿ 1 more ಥಿಂಗ್ ಹೇಳೋದು ಮಾಡ್ತೆ. ಕಾಂಟ್ರಾಸ್ಟ್ನ ಎನೇಬಲ್ ಮಾಡಿದ ತಕ್ಷಣ ನೀವೇನು ಮಾಡಬೇಕು, ವೈಟ್ ಬ್ಯಾಲೆನ್ಸ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ವೈಟ್ ಬ್ಯಾಲೆನ್ಸ್ ಏನಾದರೂ ಕರೆಕ್ಟಾಗಿಲ್ಲ ಅಂದರೆ ಅದನ್ನು ಕೂಡ ಚೇಂಜ್ ಮಾಡ್ಕೋಬೇಕು. ಯಾವುದೇ ಒಂದು ಪವರ್ ಗ್ರೇಡ್ ಅಪ್ಲೈ ಮಾಡಬೇಕಾದ್ರೆ ಫಸ್ಟು ಎಕ್ಸ್ಪೋಸರ್, ಕಾಂಟ್ರಾಸ್ಟ್, ವೈಟ್ ಬ್ಯಾಲೆನ್ಸ್ನ ನೀಟಾಗಿ ಸೆಟ್ ಮಾಡಬೇಕು. ಅದಾದ ನಂತರ ಸ್ಕಿನ್ ಟೋನ್ನ ಕರೆಕ್ಟ್ ಮಾಡಬೇಕು. ಇಷ್ಟಾದರೆ ಮಾತ್ರ ನಿಮಗೆ ಪವರ್ ಗ್ರೇಡು ಲಟ್ ಥರ ವರ್ಕ್ ಆಗುತ್ತೆ. ಬಟ್ ನಿಮಗೆ ಲಟ್ಗಿಂತ ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ಕಂಪ್ಲೀಟ್ ಲುಕ್ ನೋಡಿ. ಇದು ಬಿಫೋರ್, ಇದು ಆಫ್ಟರ್. ಪವರ್ ಗ್ರೇಡ್ನ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ಕೊಟ್ಟಿರ್ತಕ್ಕಂಥ ಟ್ಯುಟೋರಿಯಲ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಫಾಲೋ ಮಾಡಿ, ಲೈಕ್ ಮಾಡಿ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಡೈಲಿ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಡೈಲಿ ಕಲರ್ ಗ್ರೇಡಿಂಗ್ ಬಗ್ಗೆ ಟಿಪ್ಸ್ ಏನಾದರೂ ಬೇಕಂದರೆ ಇನ್ಸ್ಟಾಗ್ರಾಮಲ್ಲಿ ಟೋಡ್ ಬೈ ಸ್ಯಾಂಡಿ ಅಂತ ಇದೆ ನಂದು ಅಕೌಂಟ್ ನೇಮ್, ಅಲ್ಲಿ ನೀವು ಫಾಲೋ ಮಾಡ್ಕೊಬೋದು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು.